ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೆಂತ್ಯ ಪಲ್ಯ ಪರೋಟಾನ ಹೇಗೆ ಮಾಡೋದು ಅಂತ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸೊ ಯಾರೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ತುಂಬಾ ರುಚಿಯಾಗಿ ಬಂದಿದೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಹೊಸೊಬ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಶುರು ಮಾಡೋಣ ತಡ ಮಾಡದೆ. ಸೊ ಫಸ್ಟಿಗೆ ನಾನಿಲ್ಲಿ ಇದು ಕ್ವಾಂಟಿಟಿ ಹೇಳ್ಬಿಡ್ತೀನಿ. ನಾನು ಇದನ್ನು ಇಬ್ಬರಿಗೆ ಆಗುವಷ್ಟು ಮಾತ್ರ ಕ್ವಾಂಟಿಟಿನ ಮಾಡ್ತಿರೋದು. ಸೊ ನೀವು ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ ನಾನು ತೊಗೊಳ್ಳೋ ಎಲ್ಲ ಐಟಮ್ಸ್ನೂ ಅದರ ಡಬಲ್ ತೊಗೊಳ್ಳಿ. ಸೊ ಫಸ್ಟಿಗೆ ನಾನಿಲ್ಲಿ ಮೆಂತ್ಯ ಪಲ್ಯನ ತೊಗೊಂಡಿದ್ದೀನಿ. ಮೆಂತ್ಯ ಪಲ್ಯ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಇಷ್ಟು ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮೆಂತ್ಯ ಪಲ್ಯ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಸಿಪ್ಪೆನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮುಂದ್ಗಡೆ ಹೇಳ್ತೀನಿ. ಸೊ ಗೈಸ್ ಏನು ಮಾಡಬೇಕು, ನಾವು ಮೆಂತ್ಯ ಪಲ್ಯ ಪರೋಟ ಮಾಡಬೇಕಾದ್ರೆ ಮೆಂತ್ಯ ಪಲ್ಯನ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀವಿ ನೋಡಿ, ಅಷ್ಟು ಚೆನ್ನಾಗಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ಮೆಂತ್ಯ ಪಲ್ಯನ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೆ ಅಷ್ಟೂ ಕಟ್ ಮಾಡ್ಕೊಳ್ಳಿ ಸಣ್ಣ. ಇವಾಗ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಈ ಥರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇದನ್ನೇ ಹೇಳ್ತಿರೋದು, ಮೇನ್ ಆಗಿ ಮೆಂತ್ಯ ಪಲ್ಯ ಪರೋಟ ಮಾಡೋದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಸರಿಯಾಗಿ ಬರೋದಿಲ್ಲ. ಇಲ್ಲ ನಿಮ್ಮ ಹತ್ರ ಚಾಪರ್ಸ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಎರಡೂ ಹಾಕ್ಕೊಂಡು ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕಿದೆ. ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಗೆ 3 ರಿಂದ 4 ಹಸಿಮೆಣಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಓಂ ಕಾಳನ್ನು ಕೂಡ ಹಾಕಿದೆ, ಅಂದರೆ ಅಜ್ವಾಯಿನು ಕೂಡ ಮಿಕ್ಸರಲ್ಲಿ ಹಾಕಿದ್ದೀನಿ. ನಾವು ಮಿಕ್ಸರಲ್ಲಿ ಡೈರೆಕ್ಟ್ ಜೀರಿಗೆ ಮತ್ತು ಓಂ ಕಾಳು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಲರಿಗೆ ಅಂತ ಹೇಳಿ ಅಚ್ಚ ಖಾರದ ಪುಡಿ ಹಾಗೆ ಅರಿಶಿನ ಮತ್ತು ಧನಿಯಾ ಪೌಡರು ಇದ್ರೆ ಗರಂ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದು ಅಷ್ಟು ಮಸಾಲೆನ ನಾವು ಮೆಂತ್ಯ ಪಲ್ಯಗೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸಾಧ್ಯವಾದಷ್ಟು ಕೈಯಿಂದ ನಾವು ಎಷ್ಟು ಮೆತ್ತಗಾಗುತ್ತೆ ಅಷ್ಟೂ ಟ್ರೈ ಮಾಡಿ. ಇವಾಗ ಗೋಧಿ ಹಿಟ್ಟು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಹೇಳಿದ ಹಾಗೆ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ತೊಗೋತಿದ್ದೆ ಇದ್ರ ಡಬಲ್ ಆಗುವಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಒಮ್ಮೆ ಸಡನ್ನಾಗಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ಹದ ಬರೋವರೆಗೂ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾವು ಹದ ಬರೋವರೆಗೂ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಮೆಂತ್ಯ ಪಲ್ಯ ಪರೋಟ ರೆಡಿ ಆಗುತ್ತೆ. ನೋಡಿ ಸ್ವಲ್ಪ ಎಣ್ಣೆಗೆ ಕೈ ಹಿಟ್ಟು ಹತ್ತಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮತ್ತೆ ಒಂದು ಸಲ ನಾನು ಇದನ್ನು ಮೆತ್ತಗೆ ಮಾಡಿದೆ. ಹಿಟ್ಟು ಈ ಥರ ಮೆತ್ತಗಿರಬೇಕು ಹಿಟ್ಟು. ನಾವು ಅಂದರೆ ಚಪಾತಿ ಮಾಡ್ತೀವಿ ನೋಡಿ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದಕ್ಕಿಂತ ಗಟ್ಟಿ ಏನೂ ಇರಬಾರ್ದು, ಹಾಗೆ ಅದಕ್ಕಿಂತ ಅಳಸು ಕೂಡ ಇರಬಾರ್ದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪ್ರೆಸ್ ಮಾಡಿ ಇಷ್ಟು ಮೆತ್ತಗಿದ್ದರೆ ಸಾಕು. ಇವಾಗ ನಾನು ಮೆಂತ್ಯ ಪಲ್ಯ ಪರೋಟನ ಮಾಡ್ತೀನಿ. ಒಂದು 10 ನಿಮಿಷ ನೀವು ಹಿಟ್ಟು ನೆನೆಯಕ್ಕೆ ಬಿಟ್ಟರು ಕೂಡ ನಡೀತದೆ. ಇಲ್ಲ ಅವಾಗಿಂದವಾಗ ಇಷ್ಟು ಮೆತ್ತಗೆ ಮಾಡಿಕೊಂಡ್ರು ಕೂಡ ನಡೀತೈತಿ. ಹಿಟ್ಟು ಕರೆಕ್ಟಾಗಿದ್ದರೆ ಅವಾಗಿಂದವಾಗ ನೀವು ಕೂಡ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಒಂದು ಮೆಂತ್ಯ ಪಲ್ಯ ಅಂದರೆ ಚಪಾತಿ ಎಷ್ಟು ತೊಗೊಂಡಿರ್ತೀವಿ ನೋಡಿ ಚಪಾತಿ ಮಾಡೋದಕ್ಕೆ ಅಷ್ಟು ಹಿಟ್ಟನ್ನು ತೊಗೊಂಡು ನಾವು ಕರೆಕ್ಟಾಗಿ ಮೆಂತ್ಯ ಪಲ್ಯ ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡ್ಕೋಬೇಕು. ಬೇರೆ ಏನೂ ಎಕ್ಸ್ಟ್ರಾ ಮಾಡಬೇಕಂತಿಲ್ಲ. ನೀವು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು ಅಥವಾ ಸ್ಕ್ವಯರು, ಟ್ರ್ಯಾಂಗ್ಯುಲರ್, ನಿಮ್ಗೆ ಯಾವ ಶೇಪಲ್ಲಿ ಮೆಂತ್ಯ ಪಲ್ಯ ಪರೋಟ ತಿನ್ಬೇಕು ಅನ್ಸುತ್ತೆ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿಕೊಂಡು ಸೇಮ್ ಚಪಾತಿ ಮಾಡ್ತೀವಿ ನೋಡಿ ಅದೇ ಥರ ಮಾಡಿಕೊಂಡ್ರೆ ಸಾಕು, ಮೆಂತ್ಯ ಪರೋಟ ಬರುತ್ತೆ. ಹಾಗೆ ಇದನ್ನು ದಪ್ಪಾಗಿ ಇರಬಾರ್ದು ಫ್ರೆಂಡ್ಸ್, ಅದೇ ಹೇಳ್ತಿರೋದು. ಚಪಾತಿ ಸ್ವಲ್ಪ ದಪ್ಪಾಗಿ ಲಟ್ಸ್ಕೊಳ್ಳೋರು ಏನು ಮಾಡಬೇಕು, ಮೆಂತ್ಯ ಪಲ್ಯ ಪರೋಟನೂ ಕೂಡ ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಏನೂ ಪರವಾಗಿಲ್ಲ. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪನ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಡೈರೆಕ್ಟ್ ತುಪ್ಪನೂ ಹಚ್ತಿಲ್ಲ ಎಣ್ಣೆನೂ ಹಚ್ತಿಲ್ಲ, ಎರಡೂ ಮಿಕ್ಸ್ ಮಾಡಿಕೊಂಡು ಹಚ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತುಪ್ಪನೂ ಇರಲಿ ಎಣ್ಣೆನೂ ಇರಲಿ ಅಂತ ನಾನು ಹಚ್ಚಿರೋದು. ನೀವು ಬೇಕಿದ್ರೆ ಎಣ್ಣೆನೂ ಯೂಸ್ ಮಾಡ್ಬೋದು, ತುಪ್ಪನೂ ಯೂಸ್ ಮಾಡ್ಬೋದು, ಇಲ್ಲ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸಣ್ಣದಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ತವಾಕಾದ್ಮೇಲೆ ಅದಕ್ಕೆ ಈ ಥರ ಪರೋಟನ ಹಾಕ್ಕೊಳ್ಳಿ. ಪರೋಟ ಹಾಕ್ಕೊಂಡಾದ್ಮೇಲೆ ನಾವು ಹೋಳಿಗೆ ಮಾಡ್ತೀವಿ ನೋಡಿ ಆ ಥರ ಎಣ್ಣೆನ ಹಾಕ್ಕೊಳ್ಳಿ. ಫಸ್ಟಿಗೆ ನಾವು ಪರೋಟಾಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಅದು ಹತ್ಕೊಳ್ಳೋದಿಲ್ಲ. ಅದಕ್ಕೆ ಈ ಥರ ಹತ್ಕೊಂಡು ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಗ್ಯಾಸ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪರೋಟನ ಬೇಯಿಸ್ಕೊಳ್ಳಿ. ನಾನು ಮಾಡ್ತಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಇವಾಗ ತಿರುವು ಹಾಕ್ಕೋಬೇಕಾಗುತ್ತೆ. ಸೊ ಜಾಸ್ತಿ ಸೀದೋಗೋ ತನಕ ಬಿಡೋಕ್ಕೆ ಹೋಗಬೇಡಿ. ಈ ಥರ ಜಸ್ಟ್ ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡಿಕೊಂಡ್ರೆ ಸಾಕು. ಹಾಗೆ ಮೇಲ್ಗಡೆ ಸ್ವಲ್ಪ ಮತ್ತೆ ಎಣ್ಣೆ ಅಥವಾ ತುಪ್ಪನ ನೀವು ಹಚ್ಕೋಬೇಕು. ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಜಾಸ್ತಿ ತುಪ್ಪ ಯೂಸ್ ಮಾಡಿ ಗೈಸ್, ಯಾಕೆಂದರೆ ಎಣ್ಣೆ ಯೂಸ್ ಮಾಡಬೇಡಿ. ಜಾಸ್ತಿ ತುಪ್ಪ ಯೂಸ್ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ ನಾವು ಲಂಚ್ ಬಾಕ್ಸು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೇಕಂದ್ರೆ ಸ್ವಲ್ಪ ತುಪ್ಪನೇ ಜಾಸ್ತಿ ಯೂಸ್ ಮಾಡಿ, ಎಣ್ಣೆ ಯೂಸ್ ಮಾಡೋಕ್ಕೆ ಹೋಗಬೇಡಿ.
ತುಪ್ಪ ಇರೋರು ತುಪ್ಪನ ಜಾಸ್ತಿ ಯೂಸ್ ಮಾಡಿ. ಹಾಗೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ನಾವು ಇದಕ್ಕೆ. ಬೆಣ್ಣೆನ ತೊಗೊಂಡು ಈ ಥರ ಸವರ್ಕೋಬೋದು, ತುಂಬ ರುಚಿಯಾಗಿ ಬರುತ್ತೆ ಅದನ್ನು ಕೂಡ. ಹಾಗೆ ಇವಾಗ ಇನ್ನೂ ಒಂದು ನಾನು ಯಾವ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಾನು ಒಂದು ಮಿಸ್ ಮಾಡಿದ್ದೀನಿ, ಒಂದು ಇದು ಹಾಕೋದು. ಸೊ ಇಂಗ್ರೀಡಿಯೆಂಟ್ಸ್ ಅದನ್ನು ನಾನು ಇವಾಗ ಮಿಸ್ ಮಾಡಿರೋ ಕಾರಣಕ್ಕಾಗಿ ಇದನ್ನು ಚಪಾತಿ ಈಗ ಹೇಗೆ ಮಾಡ್ತೀನಿ ಅಂದರೆ, ಅದು ಎಳ್ಳು ಈ ಥರ ಮೇಲ್ಗಡೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾವು ಹಿಟ್ಟಲ್ಲೇ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಇಲ್ಲ ಅಂತಲ್ಲ. ಸೊ ಇನ್ ಕೇಸ್ ಏನಾದರೂ ನೀವು ಅದರಲ್ಲಿ ಹಿಟ್ಟಲ್ಲಿ ಕಲಿಸ್ಕೋಬೇಕಾದ್ರೂ ಹಾಕ್ಕೊಳ್ಳಿ. ಇಲ್ಲಾಂದರೆ ಈ ಥರ ನಾನು ಮಾಡಿದ್ದೀನಿ ನೋಡಿ, ಇವಾಗ ಚಪಾತಿ ಹಿಟ್ಟಿಗೆ ಹಚ್ಕೊಂಡು ಹೀಗೆ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ, ಅದೇನು ಎಳ್ಳು ಬಿಡೋದಿಲ್ಲ. ಸೊ ಬೇಯಿಸಿದ ಮೇಲೆ ಸ್ವಲ್ಪ ಎಲ್ಲೋ ಒಂದೊಂದಾದರೂ ಉಳಿದ್ರೂ ಉಳಿಬೋದು. ಸೊ ಇಲ್ಲಾಂದರೆ ಎಲ್ಲನೂ ಹತ್ಕೊಂಡಿರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೆ. ಹಿಟ್ಟಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದು ಸ್ವಲ್ಪ ಕಾಣಿಸೋದಿಲ್ಲ. ಇದು ಈ ಥರ ಮೇಲ್ಗಡೆ ಹಚ್ಕೊಂಡ್ರೆ ಎಳ್ಳು ಕಾಣಿಸುತ್ತೆ ಕೂಡ, ಹಾಗೆ ಕ್ರಿಸ್ಪಿ ಆಗುತ್ತೆ. ಎಳ್ಳು ನಾವು ತವೆಯಲ್ಲಿ ಬೇಯಿಸ್ಕೊತೀವಿ ನೋಡಿ, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹಚ್ಕೊಂಡ್ರು ನಡೆಯುತ್ತೆ, ಹಿಟ್ಟಲ್ಲಿ ಹಾಕ್ಕೊಂಡ್ರು ಕೂಡ ನಡಿತೈತಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ಹಾಗೆ ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಅಲ್ವಾ, ಅದಕ್ಕೋಸ್ಕರ ನನಗೂ ಆಮೇಲೆ ಅನ್ನಿಸ್ತು. ಫಸ್ಟಿಗೆ ನಾನು ಹಿಟ್ಟಲ್ಲೇ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನನಗೆ ನೆನಪು ಹಾರಿತ್ತು. ಅದಕ್ಕೋಸ್ಕರ ಮತ್ತೆ ವಾಪಸ್ ಈ ಥರ ಟ್ರೈ ಮಾಡಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ದೊಡ್ಡವರಿಗೆ ನೀವೇನಾದರೂ ಲಂಚ್ ಬಾಕ್ಸ್ ಕಟ್ತಿದ್ರೆ ಗೈಸ್ ಈ ಥರ ಖಂಡಿತ ಮಾಡಿಕೊಡಿ. ಇಷ್ಟು ಸಾಫ್ಟಾಗಿರುತ್ತೆ. ನೀವು ಮಧ್ಯಾಹ್ನ ಅಲ್ವಾ, ಈವ್ನಿಂಗ್ ಟೈಮ್ ತನಕನೂ, ಮಾರ್ನಿಂಗ್ ಮಾಡಿ ಈವ್ನಿಂಗ್ ತನಕನೂ ತಿನ್ಬೋದು. ಅಷ್ಟು ಸಾಫ್ಟು ಮತ್ತು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಏಕೆಂದರೆ ಶುಂಠಿ, ಬೆಳ್ಳುಳ್ಳಿ, ಅಜ್ವೈನು, ಜೀರಿಗೆ, ಮಸಾಲೆ ಪದಾರ್ಥನ ಹಾಕಿರೋದ್ರ ಕಾರಣ ತುಂಬ ರುಚಿಯಾಗಿ ಬರುತ್ತೆ. ಫ್ರೆಂಡ್ಸ್, ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಾನು ಮೊಸರು ಮತ್ತು ಶೇಂಗಾಯಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೆಂಪು ಚಟ್ನಿ ಇರುತ್ತೆ ನೋಡಿ, ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಚಿಕ್ಕ ಮಕ್ಕಳಿಗೆ ಕಟ್ತಿದ್ರೆ ಟೊಮೆಟೊ ಸಾಸ್ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಕೋಬೋದು. ದೊಡ್ಡವರು ತಿಂತಿದ್ರೆ ಮೊಸರು ಅಥವಾ ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ಕೆಂಪು ಚಟ್ನಿ ಜೊತೆನೂ ಕೂಡ ತಿನ್ಬೋದು. ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲದ್ರ ಜೊತೆಗೂ ಪರ್ಫೆಕ್ಟ್ ಕಾಂಬಿನೇಷನ್. ಹಾಗೆ ತಿನ್ನೋಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ಗೈಸ್. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್.